ನಡುರಾತ್ರಿ ಬೀದಿಗೆ ಎಸೆದು ಪುತ್ರ ಪರಾರಿಯಾಗಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ತಾಯಿಯ ಕಣ್ಣೀರಿಗೆ ಕಾರಣನಾದ ಪುತ್ರನ ವಿರುದ್ಧ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನಾರೋಗ್ಯ ಪೀಡಿತ ತಾಯಿ ಅಸಹಾಯಕ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಹೊರವಲಯದಲ್ಲಿ ಇಂಥದ್ದೊಂದು ಅಮಾನವೀಯ ಘಟನೆ ಜರುಗಿದೆ. ರಾಮದುರ್ಗ ತಾಲೂಕಿನ ಸಾಲುಳ್ಳಿ ಗ್ರಾಮದ ಕಮಲಮ್ಮ ಕಟ್ಟಿರುದ್ದೆಯನ್ನ ಗುಡ್ಡಗಾಡು ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾನೆ ಆತನ ಪುತ್ರ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಸ್ವಂತ ತಾಯಿಯನ್ನೇ ಮುನವಳ್ಳಿ ಡ್ಯಾಂ ಬಳಿ ಬಿಟ್ಟು ಹೋಗಿರ್ತಾನೆ. ಸಂತೋಷ ಕಟ್ಟಿ ಎಂಬಾತನೇ ಪಾಪಿ ಪುತ್ರ ಎಂಬ ಮಾಹಿತಿ ಲಭ್ಯವಾಗಿದೆ. ಸದ್ಯ ಸಂಕೇಶ್ವರ ಡಿಪೋದಲ್ಲಿ ಕೆಎಸ್ಆರ್ಟಿಸಿ ನೌಕರನಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಬಗ್ಗೆ ಆತನ ತಾಯಿ ಕಮಲಮ್ಮ ಮಾಹಿತಿಯನ್ನು ನೀಡಿದ್ದಾರೆ. ಗೋಕಾಕ್ನಿಂದ ಸಂಕೇಶ್ವರ ಮಾರ್ಗವಾಗಿ ಕೆಲಸ ಮಾಡುವಂತಹ ಸಾರಿಗೆ ಸಿಬ್ಬಂದಿ ವಿರುದ್ಧ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗುಡ್ಡಗಾಡು ಪ್ರದೇಶದಲ್ಲಿಯೇ ಮಾನವೀಯತೆ ಮರೆತ ಪುತ್ರನ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರಿಂದ ಹೃದಯ ಆರೈಕೆ ಮಾಡಲಾಗ್ತಾ ಇದೆ. ಮುನವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಘಟನೆ ಬೆಳಕಿಗೆ ಬಂದಿದೆ. ಯಾರು ಬಂದ್ಬಿಟ್ಟವ್ರ ಮಗ ರೀ ಅವನ ಹೆಸರು ಸಂತೋಷ್ ಕಟ್ಟಿರಿ. ಸಂತೋಷ್ ಕಟ್ಟಿ ನೌಕರಿ ಮಾಡ್ತಾನ್ರಿ. 35 ವರ್ಷ ಆತಾವ ನೌಕರಿ ಮಾಡಕತ್ತಿ. ಎಷ್ಟೊತ್ತು ಬಿಟ್ಟವ ನೀನು? ರಾತ್ರಿ 10 ಗಂಟೆಗೆ ರೀ. 10 ಗಂಟೆಗೆ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ರಿ. ಎಲ್ಲಿ ಬಿಟ್ಟಿದ್ದಮ್ಮ? ಅಜ್ಜಿ ಬಂಗಾರದಾಗ ಮುಗಿಸಿದ್ರ ಯಪ್ಪ. ಮುಗಿಸಿದ್ರಾ? ಎಮರ್ಜೆನ್ಸಿ ಗಾಡಿ ತಂದು ಉಳಿಸಿ ಆದ್ರೆ ನೀರ್ ಬಾಟ್ಲಿ ಹೋಗದಿ ಹಾಸಿಗೆ ಹೋಗದ. ಹೌದಾ? ನಿನ್ನ ಹಳ್ಯಾನ ಮಗನ ಫೋನ್ ಮಾಡ ಅಂದ್ರ ಏನ್ ಹೇಳಿ. ಹೌದಾ? ರಗ್ಗು ಚೂತ್ಕೊಂಡ್ ಹಿಂಗ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ಲ ಯಪ್ಪ, ಕರ್ಕೊಂಡು ಹೋಗಿಲ್ಲ ನಾನು. ಊಟದ್ದು ಪಾಟದ ಹೆಂಗ್ ಮಾಡಿದೆ? ಏನು ಊಟ ನೀನು 3 ಗಂಟೆಗೆ ಕೊಂಡಾಕಿ ನನ್ನ ಮಗ 6 ಗಂಟೆಗೆ ಚಾ ಕುಡಿದು ನೋಡ ಅರ್ಧಕ್ಕಪ್ಪ. ಹೌದಾ? ಯಪ್ಪ ರಾತ್ರಿ ಬಿಪಿ ಗುಳಿಗೆ ಇಲ್ಲ. ಅಯ್ಯೋ ಗುಳಿಗೆ ತಗೊಂಡ್ರಿ, ಗುಳಿಗೆ ತಕೊಂಡಾರ. ತಕೊಂಡೇನ? ಎಲ್ಲ ತಕೊಂಡ ಇದ್ರ ಬಾಟ್ಲಿ ಇದ್ದು ಆಪರೇಷನ್ ಆದ ಅವ್ರಿಗೆ ಗೊತ್ತೈತಿ ನನ್ಗ.